ಹಲೋ ಗೈಸ್, ಎಲ್ಲರಿಗೂ ಭರತ್ ಭಾರ್ಗವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮಾಳಪ್ನಟ್ಟಿ ರೋಡಲ್ಲಿ ಗಣಪತಿಗಳನ್ನ ಇಲ್ಲೂ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು ಒಂದು 10 ಅಡಿ ತನಕ ಗಣೇಶ ಮಾಡ್ತಿದ್ದಾರೆ. 10 ಅಡಿ ಅಲ್ಲ ಅನಿಸುತ್ತೆ, ಮೋಸ್ಟ್ಲಿ 8 ಅಡಿ ಅನಿಸುತ್ತೆ. 8ರಿಂದ 9-10 ಅಡಿ ರೇಂಜಿಗೆ ಇದ್ದಾವೆ. 6 ಛಲ ಸೇರಿಸಿ 10 ಅಡಿ ಬರ್ಬೋದು. ಆ ಗಣಪತಿಗಳು ಯಾವ್ಯಾವು, ಎಷ್ಟು ಗಣಪತಿಗಳಿದ್ದಾವೆ, ಯಾವ ಥರ ಡಿಸೈನಲ್ಲಿದ್ದಾವೆ ಅದೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಒತ್ತಿ. ಯಾಕಂದ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಬರ್ತಿರುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಹಿಂದೂ ಗಣಪತಿ ಅಪ್ಡೇಟ್ಗಳೆಲ್ಲ ಬರ್ತಿದ್ದಾವೆ. ಈಗಲೂ ಅಪ್ಡೇಟಲ್ಲಿ ಇದ್ದೀನಿ. ಮುಂದೆ ಕೂಡ ನೆಕ್ಸ್ಟ್ ಏನು ಅಪ್ಡೇಟ್ ಅದೆಲ್ಲ ತೋರಿಸ್ತೀನಿ. ಈಗ ಗಣಪತಿ ನೋಡೋಕೆ ಹೋಗೋಣ ಬನ್ನಿ. ಗೈಸ್, ಇವಾಗ ಏನು ನೋಡ್ತೀರಾ, ಇದು ಗಣಪತಿ ಬಂದುಬಿಟ್ಟು 8 ಅಡಿ ಗಣೇಶ. 8 ಅಡಿ ಗಣೇಶ ಸುಮಾರು ಇವರು 4 ಮಾಡಿದ್ದಾರೆ. ಇಲ್ಲಿ ಇವೆರಡು ನೋಡ್ತಿದ್ದೀರಾ, ಮತ್ತು ಆ ಕಡೆ ಒಂದು ವರ್ಕ್ ಮಾಡ್ತಿದ್ದಾರೆ, ಇದು ವರ್ಕ್ ಮಾಡ್ತಿದ್ದಾರೆ. ಇದು 4 ಅಡಿ ಗಣೇಶ. ನಮ್ಮ ಹಿಂದೆನೂ ನೀವು ಕ್ಯಾಮ್ರಾ ಹಿಂದೆನೂ ಸಮೇತ ಒಂದು 8 ಅಡಿ ಗಣೇಶ ಇದೆ. ಇವಿಷ್ಟು ಏನು 4 ಗಣೇಶ, 4ರಿಂದ 5 ಗಣೇಶ, ಇವು 8 ಅಡಿ ಗಣೇಶ ಮಾಡಿದ್ದಾರೆ ಸುಮಾರು. ಮತ್ತು ಇಲ್ಲಿ 4 ಅಡಿಯಿಂದ ಸ್ಟಾರ್ಟ್ ಆಗುತ್ತಲ್ಲ ಮೇಡಮ್, 1 ಅಡಿಯಿಂದನೂ ಸ್ಟಾರ್ಟ್ ಆಗುತ್ತಂದರೆ. ಇನ್ನು ಒಂದು ಸಣ್ಣ ಗಣಪತಿಗಳೆಲ್ಲ ಅವರು ಮನೆಯಲ್ಲಿ ಇದ್ದಾವೆ. ಇಲ್ಲಿ ಬರೀ ದೊಡ್ಡ ಗಣೇಶಗಳನ್ನೆಲ್ಲ ಮಾಡ್ತಿದ್ದಾರೆ ಅಷ್ಟೇ. ನೀವೇನು ನೋಡ್ತಿದ್ದೀರೋ ಇದು ಸಿಂಹಾಸನದ ಮೇಲೆ ಕುಂತಿರೋ ಥರ ಡಿಸೈನಲ್ಲಿ ಮಾಡಿದ್ದಾರೆ. ಇವೇನು 8 ಅಡಿ ಗಣೇಶ ನೀವು ನೋಡ್ತಿದ್ದೀರೋ ಈ ಥರ. ಇದರೇ ಒಂದು ಶಿವನ ಅವತಾರದ ಒಂದು ಗಣೇಶ ಮಾಡಿದ್ದಾರೆ ಮೋಸ್ಟ್ಲಿ. ಅಣ್ಣ, ಶಿವನ ಅವತಾರದ ಒಂದು ಗಣೇಶ ಇದೆ ಅಲ್ಲ ಇದರೊಳಗೆ? 3 ಶಿವನ ಅವತಾರದಲ್ಲಿರೋ ಗಣೇಶ ಇದ್ದಾವೆ. ಇನ್ನು ಮತ್ತು ರಾಮನ ಅವತಾರದಲ್ಲಿರೋ ಗಣೇಶನೂ ಒಂದಿದೆ. ಆ್ಯಂಡ್ ಮತ್ತು ಇಲ್ಲಿ ಮುಂದೆ ನೋಡೋಣ ಬನ್ನಿ, ಇಲ್ಲಿ ಗಣೇಶನ. ಗೈಸ್, ಇವಾಗ ಏನು ನೋಡ್ತೀರೋ ಈ ಗಣೇಶ ನೋಡ್ರಿ, ಇದರ ಲಕ್ಷಣ ತುಂಬ ಅಲ್ಟಿಯಾಗಿದೆ. ಇದೊಂಥರ ಪಾಂಡುರಂಗನ ವಿಗ್ರಹ ಯಾವ ಥರ ಬರುತ್ತೋ ಆ ಥರ ಡಿಸೈನಲ್ಲಿ ಕೊಟ್ಟಿದ್ದಾರೆ ಈ ಗಣೇಶನ. ನೀವು ನೋಡ್ಬೋದು, ಇದರ ಕೈ ನೋಡ್ಬೋದು, ನೀವು ಕೈ ಕಾಣ್ತಿದೆಯಲ್ಲ, ಅದೇ ಮತ್ತೆ ಪಾಂಡುರಂಗ ಏನು ಪೊಸಿಷನಲ್ಲಿರುತ್ತೋ ಅದು ನಿಂತಿರುತ್ತೆ. ಇದು ಕುಂತಿರೋ ಪೊಸಿಷನಲ್ಲಿ ಇವ್ರು ಮಾಡಿದ್ದಾರೆ ಪಾಂಡುರಂಗ ಡಿಸೈನ್ ಒಳಗೆ. ಇಲ್ಲೂ ನೋಡ್ಬೋದು ನೀವು, ಇದು ಶಿವನ ಅವತಾರದಲ್ಲಿದೆ ಇದು ಗಣೇಶ. ಇದು ನೀವು ನೋಡ್ತಿರೋದು ಇಲ್ಲಿ, ಇದು ಶಿವನ ಅವತಾರದಲ್ಲಿದೆ. ಇದು ಕೂಡ ಮಾಮೂಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲಿ ಮಾಡಿರೋದು ಕುಂತಿರೋ ಗಣೇಶಗಳು ಮಾಡಿದ್ದಾರೆ. ತುಂಬ ಹೈಲೈಟ್ ಆಗಿದ್ದಾವೆ. ಫೇಸ್ ಕೂಡ ತುಂಬ ಫಿನಿಶಿಂಗ್ ಟಚ್ ಕೂಡ ತುಂಬ ಅಲ್ಟಿಯಾಗಿ ಬಂದಿದೆ. ಡಿಸೈನ್ಗಳು ಇನ್ನೂ ಪಕ್ಕದಲ್ಲಿ ಬರುತ್ತಂತೆ. ಸಿಂಹ ಡಿಸೈನ್ ಇರ್ಬೋದು, ಲಿಂಗದ್ದಿರ್ಬೋದು, ಬಸವಣ್ಣಂದಿರ್ಬೋದು, ಈ ಥರ ಡಿಸೈನ್ಗಳು ಪಕ್ಕದಲ್ಲಿ ಬರುತ್ತಂತೆ. ಇವಾಗ ಅವ್ರ ಹತ್ರನೇ ಹೋಗಿ ಎಷ್ಟು ಗಣೇಶ ಮಾಡಿದ್ದಾರೆ ಏನು ಅಂತ ಅವ್ರ ಹತ್ರನೇ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಗೈಸ್, ಇವಾಗ ಅವ್ರ ಹತ್ರನೇ ಹೋಗಿ ಎಷ್ಟು ಗಣೇಶ ಮಾಡಿದ್ದಾರೆ, ಏನು ಅಡ್ರೆಸ್ಸು ಪ್ರತಿಯೊಂದನ್ನು ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ಗಣೇಶ ಮಾಡಿದ್ದೀರಾ, ಏನು ಎತ್ತ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಗಣೇಶಗಳನ್ನ ನೀವು, ಏನು? ನಮ್ಮ ಹೆಸರು ಸಿದ್ದೇಶ್ ಅಂದ್ಬಿಟ್ಟು. ನಾವು ಮೂಲತಃ ರಾಮಗಿರಿ ಅವರು, ಹೊಳಲ್ಕೆರೆ ತಾಲೂಕು. ನಾವಿಲ್ಲೇ ಚಿತ್ರದುರ್ಗದಲ್ಲಿ ಸುಮಾರು ಒಂದು 30-40 ವರ್ಷದಿಂದ ವಾಸವಾಗಿದ್ದೀವಿ. ನಮ್ಮ ತಂದೆ ಕಾಲದಿಂದಲೂ ಗಣೇಶನ ಮೂರ್ತಿಗಳನ್ನ ಮಾಡ್ಕೊತ ಬಂದಿದ್ದೀವಿ. ಎಲ್ಲ ಪ್ರತಿ ವರ್ಷವೂ ಚೆನ್ನಾಗಿ ನಮಗೆ ಬುಕ್ಕಿಂಗ್ ಆಗ್ತವೆ. ನಾವು ಅರ್ಧ ಅಡಿಯಿಂದ ಸುಮಾರು 8ರಿಂದ 10 ಅಡಿ ತನಕ ಗಣೇಶನ ಮೂರ್ತಿಗಳನ್ನ ಮಾಡ್ತೀವಿ. ಅಂದರೆ ಯಾರ್ಯಾರು ಅವರ ಅಭಿಪ್ರಾಯ ಯಾವ್ದಾರ ಥರ ಫೋಟೋ ಕೊಡ್ತಾರೋ ಆ ಥರ ಗಣೇಶನ ವೆರೈಟಿ ಗಣೇಶನ ಮಾಡ್ತೀವಿ. ನಾವು ಮಣ್ಣಿನ ಮೂರ್ತಿ ಮಾಡ್ತೀವಿ, ಮೇನು ಮಣ್ಣಿನ ಮೂರ್ತಿ ಮಾಡ್ತೀವಿ. ಆಮೇಲೆ ಸ್ವತಃ ನಾವೇ ಮೂಲತಃ ಈ ಎಲ್ಲ ಕುಟುಂಬದವರೇ ಮಾಡ್ತೀವಿ. ಬೇರೆ ಯಾರನ್ನೂ ಹೊರಗಡೆಯಿಂದ ಕರೆಸಿ ಬೇರೆ ಕೂಲಿಯಿಂದ ಮಾಡಿಸೋದಿಲ್ಲ. ನಾವೇ ನಮ್ಮ ಸಂಪ್ರದಾಯ ಬಂದಿತ್ತು ಇದನ್ನು ಮಾಡ್ಕೊಂಬರೋದು ಮುಂಚಿಂದಲ್ವ, ಹಂಗಾಗಿ ಮಾಡ್ತಾಯಿದ್ದೀವಿ. ಅರ್ಧ ಅಡಿಯಿಂದ ಹಿಡಿದ್ಬಿಟ್ಟು 10 ಅಡಿ ತನಕ ಗಣೇಶನ ಮೂರ್ತಿ ಮಾಡ್ತೀವಿ. ಆಮೇಲೆ ನಮ್ಮ ಸುತ್ತಮುತ್ತಲು ಬುಕ್ಕಿಂಗ್ ಆಗಿರ್ತಾವೆ. ನಮ್ಮ ಎಲ್ಲ ಮಾಮೂಲು ಫೋಟೋ ಕೊಟ್ಟು ಬುಕ್ ಮಾಡ್ತಿರ್ತಾರೆ. ಅಲ್ಲೇ ಪ್ರತಿಯೊಂದು ಅಲ್ಲೇ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅಲ್ಲಿ ಒಂದು ಸಣ್ಣ ಒಂದು 400ರಿಂದ 500 ಗಣೇಶನ ಮೂರ್ತಿ ಮಾಡಿದ್ದೀವಿ. ಅಲ್ಲೇ ಪೇಂಟ್ ಆಗಿದ್ದಾವೆ ಕೆಲವೊಂದು. ಈಗ ದೊಡ್ಡವು ಹೆಚ್ಚು ಕಮ್ಮಿ ಒಂದು 40ರಿಂದ ಒಂದು 5 ಅಡಿ 6 ಅಡಿ 7 ಅಡಿ 8 ಅಡಿ ತನಕ ಒಂದು 50 ಮೂರ್ತಿ ಮಾಡಿದ್ದೀವಿ. ಇಲ್ಲೇ ಮಾಳಪ್ನಟ್ಟಿಯಲ್ಲಿ ಮಾಡ್ತಿದ್ದೀವಿ. ದೊಡ್ಡವೆಲ್ಲ, ಸಣ್ಣವೆಲ್ಲ ದೊಡ್ಡಪೇಟೆಗೆ ಮನೆ ರುಚಿ ಹೋಟ್ಲ್ ಆಪೋಸಿಟ್ ಮಾಡ್ತಿದ್ದೀವಿ. ನಮ್ಮದು ಫೋನ್ ನಂಬರು ಗೊತ್ತಿದೆಯಲ್ಲ, 8197602996 ಅಂತ ನಮ್ಮ ಫೋನ್ ನಂಬರು. ಸರ್, ಮತ್ತು ನೀವು ಈ ಸರಿ ಏನು ವೆರೈಟಿ ಗಣೇಶಗಳು ಮಾಡ್ತೀರಾ ಅಂತಂದು, ಅಂದರೆ ಪ್ರತಿ ವರ್ಷಕ್ಕಿಂತ ನೀವು ಏನಂತಂದರೆ ನಾನು ನೋಡಿರೋ ಪ್ರಕಾರ ಗಣೇಶ ಮಾಡೋರು ಈ ವರ್ಷ ಇನ್ನು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಇನ್ನೂ ಅದರಲ್ಲೇನೋ ಡಿಫ್ರೆಂಟ್ ತಂದಿರ್ತಾರೆ, ಒಂಥರ ವೆರೈಟಿ ತಂದಿರ್ತಾರೆ. ಮತ್ತು ಅದ್ರ ವರ್ಷಕ್ಕೆ ಇನ್ನೂ ಬೇರೆ ಥರ ವೆರೈಟಿ ಅವ್ರದ್ದು ಇವಾಗ ನಾವು ಹೆಂಗೆ ಟ್ರೆಂಡಿಂಗ್ ಸ್ಟಾರ್ಟ್ ಆಗುತ್ತೋ ಆ ಥರ ನೀವು ಕೂಡ ಟ್ರೆಂಡಿಂಗ್ ಒಳಗೆ ಮಾಡ್ತಿದ್ದೀರಾ. ಅದರಲ್ಲಿ ನೀವೇನಾರು ಸ್ಪೆಷಲಾಗಿ ಗಣೇಶ ಏನಾರು ಮಾಡಿದ್ದೀರಾ ಏನು ಅಂತ?
ಈಗ ಅವರು ಫೋಟೋ ಕೊಟ್ಟ ರೀತಿ ಈ ಥರ ಕೃಷ್ಣ ಗಣೇಶನ ಮಾಡಿದ್ದೀವಿ. ರಾಮನ ಅವತಾರದ್ದು ಭಾಳ ಅಯೋಧ್ಯೆ ಇದನ್ನು ಮಾಡಿದ್ದಾರೆ. ರಾಮನ ಅವತಾರದ ಗಣೇಶನ ಮಾಡ್ತಾಯಿದ್ದೀವಿ. ಈಗೇನು ಗಣೇಶನ ಮೂರ್ತಿ ಮಾಡ್ತಾಯಿದ್ದೀವಿ, ಇನ್ನೊಂದು ವಾರದಿಂದ ಡಿಸೈನ್ಗಳ್ನ ಪಕ್ಕಕ್ಕೆ ಏನು ಡಿಸೈನ್ ಬೇಕೋ ಆ ಡಿಸೈನ್ಗಳ್ನೆಲ್ಲ ಮಾಡ್ತೀವಿ. ಇನ್ನು 10 ದಿವಸ ಬಿಟ್ಬಿಟ್ಟು ಪೇಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಂ, ವೆರೈಟಿ ಗಣೇಶಗಳನ್ನೇ ಮಾಡ್ತಿರೋದು ನಾವು. ಅಂದರೆ ಇವಾಗ ನೀವು ಬರೀ ಗಣೇಶ ಮೂರ್ತಿಗಳು ಮಾಡ್ಕೊಂತಿದ್ದೀರಾ, ಆಮೇಲೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಸೈಡ್ ಇರ್ಬೋದು, ನೆಕ್ಸ್ಟ್ ಇವಾಗ ಡಿಸೈನ್ ಮತ್ತೆ ಸ್ಟಾರ್ಟ್ ಮಾಡ್ತೀರಾ? ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀರಾ? ಓ ಹಂಗೆ. ಇವಾಗ ಏನಾರ ಬುಕ್ಕಿಂಗ್ ಆಗಿರೋ ಪ್ರೈಸ್ ಏನಾರು ಹೇಳೋಕ್ಕಾಗುತ್ತಾ ಸರ್ ನಿಮಗೆ? ಹಾಂ, ಈಗ ಸುಮಾರು ಇಲ್ಲಿ 20,000ದಿಂದ ಸ್ಟಾರ್ಟ್ ಆಗಿದೆ. ಅಂದರೆ 5 ಅಡಿ ಗಣೇಶನ 20,000ದಿಂದ. ಡಿಸೈನ್ ಜಾಸ್ತಿ ಆದರಷ್ಟು ಮತ್ತು ರೇಟು ಜಾಸ್ತಿ ಆಗುತ್ತೆ. ಆ ಥರ 10 ಅಡಿ ಗಣೇಶನ ತನಕ ಒಂದು 40,000ರಿಂದ 50,000 ತನಕ ಮಾಡಿದ್ದೀವಿ. ಅಲ್ಲಿ ಮನೆಗೆ 500ರಿಂದ ಹಿಡಿದ್ಬಿಟ್ಟು 5,000, 8,000 ತನಕ ಮಾಡಿದ್ದೀವಿ ರೇಟು. ಅಂದರೆ ಡಿಸೈನಿನ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಸರ್. ಹಂಗೆ ಇವಾಗ ಯಾವ್ದಾರ ವೆರೈಟಿ ಗಣೇಶ ನೀವು ಮಾಡಿರೋದು ಅದ್ರ ಬಗ್ಗೆ ಆ ಗಣಪತಿನ ತೋರಿಸ್ತೀರಿ ಇವಾಗ? ಓಕೆ ಗೈಸ್, ಅಲ್ಲಿ ಹೋಗಿ ನೋಡೋಣ ಬನ್ನಿ. ಇದು ಒಂದು 2 ಅಡಿ ಮೂರ್ತಿ ಬಾಂಬೆ ಸ್ಟೈಲಾಗಿ ಬೇಕು ಅಂತ ಕೇಳಿದ್ದಾರೆ, ಹಂಗಾಗಿ ಆರ್ಡ್ರ್ ಇದೆ, ಮಾಡ್ತಾ ಇದ್ದೀವಿ. ಸಣ್ಣದು? ಹಾಂ, ಸಣ್ಣದು. ಹಾಂ, ಹಾಗೆ ಇದು ವೆರೈಟಿ ಬರುತ್ತೆ. ಇನ್ನು ಪಕ್ಕಕ್ಕೆ ಸಿಂಹ ಬರುತ್ತೆ, ಸಿಂಹಾಸನ ಬರುತ್ತೆ. ಇದು ಅವ್ರ ಅಪ್ಪ ಇದೆ, ವಾಹನ ಇದೆ, ಅದು ಒಟ್ಟಿಗೂ ಕಟ್ತಾರೆ, ಅವ್ರ ಅಪ್ಪಗೆ ಕೊರಳಲ್ಲೂ ಇರುತ್ತೆ. ಆ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀವಿ, ಅಪ್ಪ ಮಗ ಜೊತೆಗಿರೋ ಥರ. ಆ ಥರ ಇಲ್ಲಿ ಆ ಕಡೆ ಈ ಕಡೆ ಸಿಂಹ ಬರುತ್ತೆ, ಆ ಥರ. ಇದು ರಾಮನ ಅವತಾರ ಬರುತ್ತೆ, ಕೈಯಲ್ಲಿ ಇದು ಬಿಲ್ಲು ಬಾಣ ಬರುತ್ತೆ, ಆಮೇಲೆ ಇದ್ರ ಬಟ್ಟೆ ವಸ್ತ್ರ ಬರುತ್ತೆ, ಸೇಮು ಕಾನ್ಸೆಪ್ಟು. ಇವು ಆರ್ಚು, ಆ ಕಡೆ ಈ ಕಡೆ ದಿಂಬು ಮತ್ತು ಆರ್ಚು ಬರುತ್ತೆ, ಆ ಥರ. ಹಾಂ, ವೆರೈಟಿ ಇವೆಲ್ಲ ಆರ್ಚು ದಿಂಬು ಬರುತ್ತೆ. ಆಮೇಲೆ ಇದು ಕೃಷ್ಣನ ಗಣೇಶನ ಮೂರ್ತಿ, ಇದು ಕೃಷ್ಣ ಅವತಾರ. ಕೃಷ್ಣನ ಅವತಾರ ಮಾಡ್ತಾಯಿದ್ದೀವಿ. ಹಾಂ, ಇದು ಎಷ್ಟು ಅಡಿ ಇದೆ? ಇದು ಒಂದು 5.5ರಿಂದ 6 ಅಡಿ ಬರುತ್ತೆ ಇದು. ಹಾಂ, ಕೃಷ್ಣನ ಅವತಾರದ. ಹಾಂ, ಕೃಷ್ಣನ ಅವತಾರ ಪ್ರತಿಯೊಂದು. ಏನು ನೋಡ್ತಿದ್ರೆ ಇವಾಗ ಈ ಗಣೇಶನ ಫಿನಿಶಿಂಗ್ ನೋಡ್ರಿ ನೀವು. ಅಲ್ಲಿ ಕಿರೀಟದ ಫಿನಿಶಿಂಗ್ ಹೈಲೈಟ್ ಕಾಣುತ್ತೆ ನಿಮಗೆ, ಯಾಕಂದರೆ ಸರ್ಪ ಇದೆ, ಲಿಂಗ ಇದೆ. ಆ ಕಿರೀಟದೊಳಗೆ ಆಲ್ಮೋಸ್ಟ್ ಅಲ್ಲಿ ಸರ್ಪನೂ ಲಿಂಗನೂ ಎರಡೂ ಕೂಡ ತೋರಿಸಿದ್ದಾರೆ ಅವರು. ತುಂಬ ಹೈಲೈಟಾಗಿ ಬಂದಿದೆ ಇದು. ಫಿನಿಶಿಂಗ್ ಟಚ್ ಕೂಡ ತುಂಬ ಚೆನ್ನಾಗಿದೆ. ಈಗ ನೋಡಿ ನೀವು, ಇನ್ನೂ ಹಸಿ ಇದೆ ಇದು, ಇನ್ನು ಈಗ ರೆಡಿ ಮಾಡಿರೋದು ಅದು. ಈ ಹಿಂದ್ಗಡೆನೂ ನೀವು ನೋಡ್ಬೋದು ತುಂಬ ಗಣೇಶಗಳು ರೆಡಿಯಾಗಿದ್ದಾವೆ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಅವರು ಸೈಡಿಗೆ ಏನೇನು ಕುತ್ಕೊಳುತ್ತೆ, ಹಸು ಇರ್ಬೋದು, ನಂದಿ ಇರ್ಬೋದು, ಇಲ್ಲ ಇದು ಸರ್ಪ ಇರ್ಬೋದು, ಆರ್ಚ್ ಇರ್ಬೋದು, ಅದನ್ನೆಲ್ಲ ನೆಕ್ಸ್ಟ್ ಮುಂದಿನ ವಾರದಲ್ಲಿ ರೆಡಿ ಮಾಡ್ತಾರಂತೆ. ಅದು ಮುಂದಿನ ವಾರದಾಗ ರೆಡಿ ಮಾಡಿದ್ಮೇಲೆ ಅದರದ್ದು ಕೂಡ ಒಂದು ವೀಡಿಯೋ ಮಾಡ್ತೀನಿ, ನೋಡೋಣ. ನೆಕ್ಸ್ಟ್ ಪೇಂಟ್ ಆದಮೇಲೆ ಅದರದ್ದು ಕೂಡ ಒಂದು ವೀಡಿಯೋ ಮಾಡ್ತೀನಿ. ಸೊ ಇವತ್ತೇನು ನೋಡಿದಿರಲ್ಲ, ಇವ್ರ ನಂಬರು ಮತ್ತು ಅಡ್ರೆಸ್ಸು ಸ್ಕ್ರೀನ್ ಮೇಲೆ ಬರ್ತಿರುತ್ತೆ. ಸಣ್ಣ ಗಣಪತಿ ಬೇಕಾದರೂ ಚಿಕ್ಕಪೇಟೆಯಲ್ಲಿ, ದೊಡ್ಡಪೇಟೆ ಅಲ್ಲ, ದೊಡ್ಡಪೇಟೆಯಲ್ಲಿ ಮನೆ ರುಚಿ ಹೋಟ್ಲ್ ಆಪೋಸಿಟಲ್ಲಿ ಸಣ್ಣ ಗಣಪತಿಗಳು ಮಾಡ್ತಿದ್ದಾರೆ. ಮನೇಲಿ ಕುಂದ್ರಿಸೋ ಅಲ್ಲೇ ರೆಡಿ ಇದ್ದಾವೆ, ಪೇಂಟಿಂಗ್ ಒಂದು ಸ್ವಲ್ಪ ಆಗಬೇಕಂತೆ. ದೊಡ್ಡ ಗಣಪತಿ ಬೇಕಾದರೆ ಇಲ್ಲಿ ಇದ್ರ ಹತ್ರ ಬರ್ರಿ, ಎಲ್ಲಿ ಮಾಳಪ್ಪನಟ್ಟಿಗೆ ಬರ್ರಿ. ಮಾಳಪ್ಪನಟ್ಟಿಯಲ್ಲಿ ದೊಡ್ಡ ಗಣೇಶ ಮಾಡ್ತಿದ್ದಾರೆ. ಇವೆರಡು ಲೊಕೇಶನ್ ಅಡ್ರೆಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನು ಗಣಪತಿ ನೋಡಿದ್ರಲ್ಲ, ಇವೆಲ್ಲ ಸುಮಾರು 8 ಅಡಿ ತನಕನೂ ಇದ್ದಾವೆ, 10 ಅಡಿ ತನಕನೂ ಇದ್ದಾವೆ. ಆಲ್ಮೋಸ್ಟ್ ಆಲ್ ಆರ್ಡ್ರ್ ಆಗಿರೋ ಗಣಪತಿ ತುಂಬ ಇದ್ದಾವೆ. ನೀವು ಬೇಗ ಬಂದು ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಗಣಪತಿ ಸಿಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ. बिघ्न हरता सहस्र भक्त जन का तू एक करता धरता द्वेष मुक्त मन को तू जिसमें वास करता इसीलिए तो सबसे पहले बोले बप्पा मोरे।